ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ. ಸೊ ಇಂಡಿಯನ್ ಪೊಲಿಟಿಕಲ್ ಥಾಟ್, BA ಪೊಲಿಟಿಕಲ್ ಸೈನ್ಸ್, 3rd ಸೆಮಿಸ್ಟರ್, ಕರ್ನಾಟಕ ಯೂನಿವರ್ಸಿಟಿ, ಸೆಷನ್ 11. ಸೊ ವಿ ಸಿ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ಬಸವೇಶ್ವರ. ಸೊ ಬಸವೇಶ್ವರರ ಜೀವನ ಹಾಗೂ ಕಾರ್ಯ ಅಥವಾ ಕೃತಿಗಳ ಬಗ್ಗೆ ನಾವು ಇವತ್ತು ನೋಡೋಣ. ಇಂಟ್ರೊಡಕ್ಷನ್. 12ನೇ ಶತಮಾನದಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಕ್ರಾಂತಿಗೆ ಕಾರಣರಾಗಿರುವಂಥವ್ರು. ಸೊ ಆರ್ಥರ್ ಮಿಲ್ರವರ ಪ್ರಕಾರ ಭಾರತೀಯ ಸ್ವತಂತ್ರ ಚಿಂತಕರಲ್ಲಿ ನಾವು ನೋಡೋದಾದರೆ ಬಸವೇಶ್ವರವರು ಮೊದಲಿಗರು. ಸೊ ಇಲ್ಲಿ ನಾವು ರಾಜಕೀಯ ಚಿಂತನೆಗಳಿಗೆ ಪ್ರತ್ಯೇಕವಾಗಿರುವಂತಹ ಒಂದು ಚಿಂತನೆಯನ್ನು ನೋಡೋದಿಲ್ಲ, ಆದರೆ ಅವರ ವಚನಗಳ ಮೂಲಕ ಒಂದು ರಾಜಕೀಯ ಚಿಂತನೆಗಳ ಒಂದು ಕ್ರೋಢೀಕರಣವನ್ನು ನಾವು ಕಾಣ್ತೀವಿ. 12th century ಸೋಷಿಯೋ ಎಕನಾಮಿಕಲ್ ರಿಲಿಜಿಯಸ್ ಪೊಲಿಟಿಕಲ್ ರೆವಲ್ಯೂಷನ್ that took place. According to Arthur Mills, Basaveshwara is the Indian independent thinker. There is no separate work for political ideas, but we see vachanas are the source of political ideas. So about Basaveshwara, Basaveshwara is a statesman, philosopher, poet, Lingayat, saint, social reformer, start Bhakti movement in India. ಸೊ ನಾವು ಬಸವೇಶ್ವರರು ಏನೆಲ್ಲ ಆಗಿದ್ದರು ಅನ್ನೋದನ್ನು ನೋಡೋದಾದರೆ, ಒಬ್ಬ ರಾಜ್ಯದ ಮುಖ್ಯ ಕೋಶಾಧಿಕಾರಿಯಾಗಿದ್ದರು, ಅವರು ತತ್ವಜ್ಞಾನಿಯಾಗಿದ್ದರು, ಒಬ್ಬ ವಚನಕಾರರಾಗಿದ್ದರು, ಮತ್ತು ಲಿಂಗಾಯತ ಧರ್ಮದ ಸಂತನಾಗಿದ್ದರು, ಸಾಮಾಜಿಕ ಸುಧಾರಕರಾಗಿದ್ದರು, ಮತ್ತು ಭಕ್ತಿ ಚಳವಳಿಯನ್ನು ಭಾರತದಲ್ಲಿ ಪ್ರಾರಂಭ ಮಾಡಿದಂಥವರು ಕೂಡ ಬಸವೇಶ್ವರರಾಗಿದ್ದರು. ಸೊ ಬಸವೇಶ್ವರರ ಒಂದು ಸಾಮಾಜಿಕವಾಗಿರುವಂತಹ ಒಂದು ಜಾಗೃತಿಯನ್ನು ಮೂಡಿಸಿದ್ದು ತಮ್ಮ ವಚನಗಳ ಮೂಲಕ. ಸೊ ಅವರು ಮೊದಲನೆಯ ಬಾರಿಗೆ ಲಿಂಗ ಹಾಗೂ ಜಾತಿಯ ತಾರತಮ್ಯವನ್ನು ಮೊದಲನೆಯ ಬಾರಿಗೆ ತಿರಸ್ಕರಿಸಿದಂತಹ ಒಬ್ಬ ವ್ಯಕ್ತಿ. ಸೊ ಅದರ ಜೊತೆಗೆ ಇಷ್ಟಲಿಂಗ ಮತ್ತು ಶಿವಲಿಂಗದ ಪರಿಕಲ್ಪನೆಯನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ ಬಸವೇಶ್ವರ ಅವರು. ಸೊ ಬಸವೇಶ್ವರ ಸ್ಪ್ರೆಡ್ ಸೋಷಿಯಲ್ ಅವೇರ್ನೆಸ್ ಥ್ರೂ ಹಿಸ್ ಪೊಯೆಟ್ರಿ ಆರ್ ವಚನಾಸ್, ರಿಜೆಕ್ಟೆಡ್ ಜೆಂಡರ್ ಆ್ಯಂಡ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ in the society. So introduce the Ishtalinga image of Shivalinga. ಸೊ ಅಂದರೆ ಆ ಸಂದರ್ಭದಲ್ಲಿ ನಾವು 12ನೇ ಶತಮಾನದ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ನಾವು ನೋಡೋದಾದರೆ, ಸೊ ಅಲ್ಲಿ ಸಾಮಾಜಿಕವಾಗಿರುವಂತಹ ಒಂದು ಕ್ರಾಂತಿ, ಸಾಮಾಜಿಕವಾಗಿರುವಂತಹ ಒಂದು ಚಳುವಳಿ, ಸಾಮಾಜಿಕವಾಗಿರುವಂತಹ ಒಂದು ಬದಲಾವಣೆಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಂದಿನ ಜಾತಿ ವ್ಯವಸ್ಥೆ, ತಾರತಮ್ಯ. ಸೊ ಒಂದು ಎಲ್ಲರೂ ಕೂಡ ಅಧ್ಯಯನವನ್ನು ಮಾಡೋದಕ್ಕೆ ಅಥವಾ ಎಲ್ಲರೂ ಕೂಡ ತಮ್ಮ ಇಚ್ಛೆಗೆ ಅನುಗುಣವಾಗಿರುವಂತಹ ಕೆಲಸವನ್ನು ಮಾಡೋದಕ್ಕೆ ಏನಿರಲಿಲ್ಲ ಅಂತ ಹೇಳಿದ್ರೆ ಅವಕಾಶ ಅನ್ನೋಂಥದ್ದಿರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಸಾಮಾಜಿಕವಾಗಿರುವಂತಹ ಕ್ರಾಂತಿಗೆ ಇವರೇನು ಮಾಡಿದ್ರು ಅಂತ ಹೇಳಿದ್ರೆ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ರು, ಮತ್ತು ಇಷ್ಟಲಿಂಗದ ಮೂಲಕ ಮತ್ತು ಮಾನವೀಯತೆಯನ್ನು ಅಥವಾ ಏನು ಕಾಯಕ ಸಿದ್ಧಾಂತವನ್ನು ಪ್ರಥಮ ಬಾರಿಗೆ ಪರಿಚಯಿಸಿದಂತಹ ಒಂದು ಧೀಮಂತಿಕೆ ಅಥವಾ ಅದರ ಶ್ರೇಯಸ್ಸು ತಲುಪಬೇಕಾಗಿರೋದು ಬಸವೇಶ್ವರರು. ಸೊ ಬಸವೇಶ್ವರರ ಒಂದು ಜೀವನವನ್ನು ನೋಡೋ, ಅರ್ಲಿ ಲೈಫ್ ಆಫ್ ಬಸವೇಶ್ವರ, ಬಾರ್ನ್ 1105 century, ಪ್ಲೇಸ್ ಆಫ್ ಬರ್ತ್ ಬಸವೇಶ್ವರ, ಬಸವನ ಭಾಗ್ಯವಾಡಿ, ವಿಜಯಪುರ ಡಿಸ್ಟಿಕ್ ಆಫ್ ಕರ್ನಾಟಕ ಸ್ಟೇಟ್. ಪೇರೆಂಟ್ಸ್ ಮಾದರಸ ಆ್ಯಂಡ್ ಮಾದಲಾಂಬಿಕೆ ಆಫ್ ಬ್ರಾಹ್ಮಿನ್ ಫ್ಯಾಮಿಲಿ. ಗ್ರೋತ್ ಪ್ಲೇಸ್ ಕೂಡಲ ಸಂಗಮ. ಮ್ಯಾರಿಡ್ ಗಂಗಾಂಬಿಕೆ ಆ್ಯಂಡ್ ನೀಲಾಂಬಿಕೆ. ಡೈಡ್ 1167. ಸೊ ಇಲ್ಲಿ ಬಸವೇಶ್ವರ ಅವರು 1105ನೇ ಇಸವಿನಲ್ಲಿ ಜನ್ಮವನ್ನು ತಾಳ್ತಾರೆ. ಸೊ ಇವರು ಬಸವನ ಭಾಗ್ಯವಾಡಿ, ಇಂದಿನ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಮಾದರಸ ಮತ್ತು ಮಾದಲಾಂಬಿಕೆಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನನ ಅನ್ನುವಂಥದ್ದಾಗುತ್ತೆ. ಆದರೆ ಇವರ ವಿದ್ಯಾಭ್ಯಾಸ ಮತ್ತು ಇವರ ಬೆಳವಣಿಗೆ ಆಗಿದ್ದು ಕೂಡಲ ಸಂಗಮದಲ್ಲಿ. ಸೊ ಇವರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎಂಬುವರನ್ನ ವಿವಾಹ ಆಗ್ತಾರೆ. ಸೊ ಇವರು ತನ್ನ ಕಾಲವನ್ನು 1167ನೇ ಇಸ್ವಿಯಲ್ಲಿ ಆಗುತ್ತೆ ಅಂತ ನಮಗೆ ಇತಿಹಾಸ ಅನ್ನೋಂಥದ್ದು ತಿಳಿಸಿಕೊಡುತ್ತೆ. ಸೊ ಇಲ್ಲಿ ಬಸವೇಶ್ವರ ಅವರ ಬಗ್ಗೆ ನಾವು ನೋಡೋದಾದರೆ, ಅವರು 8ನೇ ವಯಸ್ಸಿನಲ್ಲಿದ್ದಾಗಲೇ ಅವರಿಗೆ ಉಪನಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಆದರೆ ಉಪನಯನವನ್ನು ತಿರಸ್ಕಾರ ಮಾಡಿ, ಸೊ ಅರ್ಥಹೀನ ಆಚರಣೆಗಳಿಗೆ ಅವಕಾಶವನ್ನು ಕೊಡದೆ ಅವರ ಕ್ರಾಂತಿಕಾರಕ ಮನೋಭಾವನೆಯನ್ನು ಅಥವಾ ವೈಜ್ಞಾನಿಕ ದೃಷ್ಟಿಕೋನವನ್ನು ಮೊದಲನೇ ಬಾರಿಗೆ ಅವರು ತಮ್ಮ 8ನೇ ವಯಸ್ಸಿನಲ್ಲೇ ವ್ಯಕ್ತಪಡಿಸಿರುವಂತಹ ಒಬ್ಬ ವ್ಯಕ್ತಿ. ಸೊ ಇಲ್ಲಿ ಅವರು ತಮ್ಮ ಒಂದು ವೃತ್ತಿ ಜೀವನವನ್ನು ಬಿಜ್ಜಳನ ಆಸ್ಥಾನದಲ್ಲಿ ಪ್ರಾರಂಭ ಮಾಡ್ತಾರೆ. ಹಿ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಸ್ ದ ಅಕೌಂಟೆಂಟ್ ಇನ್ ದಿ ಕೋರ್ಟ್ ಆಫ್ ಬಿಜ್ಜಳ. ವೆನ್ ಹಿ ಮೆಟರ್ನಲ್ ಅಂಕಲ್ ಡೈಡ್, ದ ಕಿಂಗ್ ಇನ್ವೈಟೆಡ್ ಹಿಮ್ ಟು ಬಿ ದ ಚೀಫ್ ಮಿನಿಸ್ಟರ್
minister used the state treasury to invite the social reformer. ಸೊ ಅವರ ನೋಡೋದಾದರೆ ಸೊ ಅವರ ಒಬ್ಬ ಮಾವನಾದಂಥವರು ತೀರ್ಕೊಂಡ ನಂತರ ಬಿಜ್ಜಳರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರನ್ನು ಮುಖ್ಯ ಕೋಶಾಧಿಕಾರಿ ಆಗೋದಕ್ಕೆ ಕರೆಯನ್ನು ಕೊಡ್ತಾರೆ. ಅದರ ನಂತರದಲ್ಲಿ ಅವ್ರ ಮೇಲೆ ಒಂದು ಆಪಾದನೆ ಅನ್ನೋಂಥದ್ದು ಬರುತ್ತೆ. ಸೊ ಸಾಮಾಜಿಕ ಸುಧಾರಣೆಗಳಿಗಾಗಿ ಬಿಜ್ಜಳನ ಒಂದು ಆಸ್ಥಾನದ ಕೋಶವನ್ನು ಬಳಸಿಕೊಳ್ಳಲಾಗಿದೆ ಎನ್ನುವಂತಹ ಆಪಾದನೆ ಅನ್ನೋದು ಬರುತ್ತೆ. ಆದರೆ ಆ ಆಪಾದನೆ ಸುಳ್ಳಾಗಿರುತ್ತೆ, ನಿರಾಧಾರವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಸವೇಶ್ವರರು ತಮ್ಮ ಕಾಲಘಟ್ಟದಲ್ಲಿ ಕಾಯಕ ಸಿದ್ಧಾಂತವನ್ನು ಎಲ್ಲರಿಗೂ ಕೂಡ ಅಂದರೆ ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೆಲಸವನ್ನು ಮಾಡಬೇಕು, ಸೊ ಆ ಕೆಲಸದ ಮೂಲಕ ತಮ್ಮ ಜೀವನವನ್ನು ಸಾಗಿಸಬೇಕು ಎನ್ನುವುದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರಚಾರವನ್ನು ಮಾಡಿರ್ತಾರೆ. ಸೊ ಪಾಪ್ಯುಲರ್ ಆಫ್ ಅಂದರೆ ಕಾಯಕ ಕೈಲಾಸ ಆರ್ ವರ್ಕ್ ಈಸ್ ವರ್ಷಿಪ್. He composed vachanas, poetries, Kannada language and spread message to the mass. ಅಂದರೆ ಭಾರತೀಯ ಕನ್ನಡ ಭಾಷೆಯಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ತಮ್ಮ ವಚನಗಳನ್ನ ರಚನೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸಂಸ್ಕೃತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ. ಆದರೆ ಸಂಸ್ಕೃತವನ್ನು ಎಲ್ಲರಿಗೂ ಕೂಡ ಕಲಿಯೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಬಸವೇಶ್ವರವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಚನಗಳಿಗೆ ಕನ್ನಡದಲ್ಲಿ ವಚನಗಳನ್ನು ರಚನೆ ಮಾಡುವ ಮೂಲಕ ಅಥವಾ ಕನ್ನಡದಲ್ಲಿ ವಚನಗಳನ್ನು ಜನಸಾಮಾನ್ಯರಿಗೆ ಅರ್ಥೈಸುವ ಮೂಲಕ ಸೊ ಒಂದು ವಚನ ಕ್ರಾಂತಿಗೂ ಕೂಡ ಅವರು ಕಾರಣೀಭೂತರಾಗ್ತಾರೆ. ನೆಕ್ಸ್ಟ್ ಒನ್ ಅನುಭವ ಮಂಟಪ. ಸೊ ಅವರ ಒಂದು ಬಹುಮುಖ್ಯವಾಗಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅನುಭವ ಮಂಟಪ. ಸೊ ಆ ಒಂದು ಅನುಭವ ಮಂಟಪ ಹಿ ಲಾಂಚ್ಡ್ ಇನ್ ದಿ 12th century. ಸೊ 12ನೇ ಶತಮಾನದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇಟ್ ಲೊಕೇಟೆಡ್ ಬಸವ ಕಲ್ಯಾಣ. ಸೊ ಬಸವ ಕಲ್ಯಾಣದಲ್ಲಿ ಇದು ಉಪಸ್ಥಿತಿ ಇರುತ್ತೆ. ಸೊ ಇಟ್ ಈಸ್ ಒನ್ ಇನೋವೇಟಿವ್ ಸಂಸ್ಥೆ. ಇದೊಂದು ಆವಿಷ್ಕಾರಿಕಾರಿಯಂತಹ ಒಂದು ಸಂಸ್ಥೆ. ದಿಸ್ ಈಸ್ ದ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಇದು ಪ್ರಪಂಚದಲ್ಲೇ ಧಾರ್ಮಿಕವಾಗಿರುವಂತಹ ಸಭೆ ಅಂತ ಹೇಳಿದ್ರೆ ಅದು ಅನುಭವ ಮಂಟಪ. ಇದೊಂದು ಸಾರ್ವಜನಿಕವಾಗಿರುವಂತಹ ಒಂದು ಸ್ಥಳವಾಗಿತ್ತು. ಸಾರ್ವಜನಿಕರಿಗೆಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಅನ್ನುವಂಥದ್ದನ್ನು ನೀಡಲಾಗಿತ್ತು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಮಹಾಮನೆ. ಅಂದರೆ ಇದನ್ನು ಮಹಾಮನೆ ಅಂತಲೂ ಕೂಡ ಅದನ್ನು ಕರಿತಾ ಇದ್ದರು. ಸೊ ಇಲ್ಲಿ ಮೋರ್ ಫೋಕಸ್ ಗಿವನ್ ಟು ಇನ್ ದಿಸ್ ಪ್ಲೇಸ್ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್. ಸೊ ಇಲ್ಲಿ ಹೆಚ್ಚು ಯಾವುದಕ್ಕೆ ಬೆಲೆಯನ್ನು ಕೊಳ್ಳಾಗ್ತಿತ್ತು ಅಂತ ಹೇಳಿದ್ರೆ ಮನುಷ್ಯನ ಒಂದು ಮೌಲ್ಯಗಳಿಗೆ, ಮಾನವೀಯ ಮೌಲ್ಯಗಳಿಗೆ ಹಾಗೂ ನೀತಿಗಳಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಇತ್ತು. ಇಟ್ ಈಸ್ ದ ಆನ್ ದಿ ಬೇಸ್ ಆನ್ ಕ್ಲಾಸ್ಲೆಸ್ ಆ್ಯಂಡ್ ಕ್ಯಾಸ್ಟ್ಲೆಸ್ ಇನ್ಸ್ಟಿಟ್ಯೂಟ್. ಸೊ ಇದು ಜಾತಿರಹಿತ ಮತ್ತು ವರ್ಗರಹಿತವಾಗಿರುವಂತಹ ಒಂದು ಸಂಸ್ಥೆಯಾಗಿತ್ತು. ಸೊ which was the unique socio-spiritual revolution, equal status given to the woman thinker. ಅಂದರೆ ಒಂದು ಸಾಮಾಜಿಕವಾಗಿರುವಂತಹ ಸಂಪೂರ್ಣವಾಗಿರುವಂತಹ ಒಂದು ಆಧ್ಯಾತ್ಮಿಕವಾಗಿರುವಂತಹ ಕ್ರಾಂತಿಗೆ ಇದು ಅವಕಾಶವನ್ನು ಕೊಡ್ತು. ಸೊ ಇಲ್ಲಿ ಮಹಿಳೆಯರಿಗೂ ಕೂಡ ಏನು ಮಾಡಲಾಗಿತ್ತು ಅಂತ ಹೇಳಿದ್ರೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸೊ ಅನುಭವ ಮಂಟಪದ ಒಂದು ಚಿತ್ರಣವನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಿದ್ರು, ಮಹಿಳೆಯರು ಕೂಡ ಅಲ್ಲಿರೋದು, ಪುರುಷರಿಗೂ ಕೂಡ ಅಲ್ಲಿದ್ದರು, ಎಲ್ಲ ವರ್ಗದವರು ಕೂಡ ಅಲ್ಲಿರೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಒನ್. ಸೊ ಬಸವೇಶ್ವರವರ ಒಂದು ಕೃತಿಯನ್ನು ನಾವು ನೋಡೋದಾದರೆ ಅಥವಾ ಕೆಲಸ ಅನ್ನೋದ ಕಾರ್ಯ ಅಂತ ನಾವು ನೋಡೋದಾದರೆ ಸೊ ಇವರ ವಚನ ಸಾಹಿತ್ಯ ಅಗಾಧವಾಗಿರುವಂತಹ ವಚನ ಭಂಡಾರ ಮತ್ತು ಶ್ರೀಸಾಮಾನ್ಯರಿಗೆ ಅರ್ಥವಾಗುವಂತಹ ಒಂದು ಭಾಷೆಯಲ್ಲಿ ನಾವಿರೋದನ್ನು ಕಾಣ್ತೀವಿ. ಸೊ ಇವರು ಶಟಸ್ಥಲ ವಚನ, ಡಿಸ್ಕೋರ್ಸಸ್ ಆಫ್ ದಿ 6th stage ಆಫ್ ದಿ ಸ್ಯಾಲ್ವೇಷನ್ ಅಂದರೆ ಶಟಸ್ಥಲ ಎನ್ನುವಂತಹ 6 ಅಂಶಗಳನ್ನು ಉಳ್ಳಂತಹ ಒಂದು ಇಷ್ಟಲಿಂಗದ ಪ್ರತಿಪಾದನೆಯನ್ನು ಇವರು ಮಾಡಿದ್ರು. ಕಾಲ, ಜ್ಞಾನ, ವಚನ, ಫೋರ್ಕಾಸ್ಟ್ ಫಾರ್ ದಿ ಫ್ಯೂಚರ್. ಸೊ ಇಲ್ಲಿ ಕಾಲ, ಜ್ಞಾನ ಮತ್ತು ವಚನದ ಬಗ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಾಹಿತಿಯನ್ನು ಇವರು ನೀಡಿದ್ದಾರೆ. ಮಂತ್ರೋಗ್ರೋಪ್ಯ ಆ್ಯಂಡ್ ಗೋಪ್ಯ ಆ್ಯಂಡ್ ಘೃತಕರ ವಚನ. ಸೊ ಇಲ್ಲಿ ವಚನಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ರಾಜಯೋಗ ವಚನ. ಸೊ ಇಲ್ಲಿ ವಚನಗಳಲ್ಲಿ ರಾಜಯೋಗ ವಚನವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಬಸವೇಶ್ವರ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನಿಸಮ್. ಸೊ ಬಸವೇಶ್ವರ ಒಬ್ಬರು ಮಹಾ ಮಾನವತಾವಾದಿಯಾಗಿದ್ದರು.
ಹಿ ಅಡ್ವೊಕೇಟ್ ಎ ನ್ಯೂ ವೇ ಆಫ್ ಲೈಫ್. ಸೊ ಇವರು ಒಂದು ಹೊಸದಾದಂತಹ ಜೀವನ ಶೈಲಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಬಸವೇಶ್ವರ ಅವರು. ಮೋರ್ ಫೋಕಸ್ ಗಿವನ್ ಈಕ್ವಾಲಿಟಿ ಆ್ಯಂಡ್ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್. ಸೊ ಪ್ರತಿಯೊಬ್ಬರ ವ್ಯಕ್ತಿಗತವಾಗಿರುವಂತಹ ಸಾಮಾಜಿಕ ಸಮಾನತೆಗೆ ಮತ್ತು ಘನತೆ ಗೌರವಕ್ಕೆ ಮೊದಲನೇ ಬಾರಿಗೆ ಆತಿಥ್ಯವನ್ನು ಅಥವಾ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ವ್ಯಕ್ತಿ ಬಸವೇಶ್ವರರು. ಬಸವೇಶ್ವರ has been a mystic by temperament and idealist of choice. He is a statesman by profession, a man of letters, words, a humanist by sympathy and social reform by conviction. ಸೊ ಇಲ್ಲಿ ಅವರೊಬ್ಬ ವೃತ್ತಿಯಿಂದ ಒಬ್ಬ ಕೋಶಾಧಿಕಾರಿಯಾಗಿದ್ದರು ಕೂಡ, ಆದರೆ ಪ್ರವೃತ್ತಿಯಿಂದ ಅವರೇನಾಗಿದ್ದರು ಅಂತ ಹೇಳಿದರೆ ಒಬ್ಬ ವಚನಕಾರರಾಗಿದ್ದರು, ಒಬ್ಬ ಮಾನವತಾವಾದಿಯಾಗಿದ್ದರು ಮತ್ತು ಕರುಣೆ ಮತ್ತು ಅನುಕಂಪವನ್ನು ಹೊಂದಿದಂತಹ ಒಂದು ಸಾಮಾಜಿಕ ಕ್ರಾಂತಿಯನ್ನು ಅಥವಾ ಬದಲಾವಣೆಗೆ ಸುಧಾರಣೆಗೆ ಕಾರಣೀಭೂತರಾಗಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಸೊ ಇವೆಲ್ಲವಕ್ಕೂ ಕೂಡ ಒಬ್ಬ ಬಸವೇಶ್ವರವರ ಒಂದು ವ್ಯಕ್ತಿತ್ವ ಚಿತ್ರಣವನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.